ಹಾಯ್ ಹಲೋ ಫ್ರೆಂಡ್ಸ್, ಎಲ್ರಿಗೂ ಸಪ್ನಾ ವ್ಲಾಗ್ಸ್ ಆ್ಯಂಡ್ ಕಿಚನ್ ಚಾನಲ್ಗೆ ಸ್ವಾಗತ. ಎಲ್ಲರೂ ಹೆಂಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡ್ತೀನಿ ಬ್ಲಾಗ್ನ. ಇವಾಗ ಟೈಮ್ ಬಂದುಬಿಟ್ಟು 10 ಗಂಟೆ ಆಗಿದೆ. ಫ್ರೆಶ್ ಅಪ್ ಎಲ್ಲ ಆಗಿ ರೆಡಿ ಆಗಿದೆಲ್ಲ ಇತ್ತು. ಎಲ್ರಿಗೂ ಮಹಾಶಿವರಾತ್ರಿ ಹಬ್ಬದ ಶುಭಾಶಯಗಳಂತ ಹೇಳ್ತಾ ಎಲ್ಲರೂ ಖುಷಿಯಾಗಿರಿ, ಚೆನ್ನಾಗಿರಿ ಅಂತ ಕೇಳ್ಕೊತೀನಿ ದೇವರಲ್ಲಿ. ಮತ್ತು ಇವತ್ತು ಏನೇನಾಗುತ್ತೆ ಅಂತ ತೋರಿಸ್ತೀನಿ. ಇಲ್ಲೇ ಟೆಂಪಲ್ಗೆ ಹೋಗಿ ಬರೋಣ ಅಂತ ಹೋಗ್ತಿದ್ದೀವಿ, ನಾನು, ನನ್ನ ಮಕ್ಕಳು ಮತ್ತು ನಮ್ಮ ಮನೆಯವರು. ಅಂದರೆ ಇಲ್ಲಿ ನಮ್ಮ ಮನೆ ಹತ್ರನೇ, ಅಂದರೆ ಎಷ್ಟು ಸೆಕ್ಟರ್ ನಂಬರ್ ಅಷ್ಟೊಂದು ಗೊತ್ತಿಲ್ಲ, ಅಲ್ಲೊಂದು ಶಿವನ್ ಟೆಂಪಲ್ ಇದೆ, ದೇವಸ್ಥಾನ. ಅಲ್ಲಿ ಹೋಗಿ ಬರೋಣ ಅಂತ ಹೋಗ್ತಿದ್ದೀವಿ. ತೋರಿಸ್ತೀನಿ ನಾನು ಹೆಂಗಿದೆ ಎಲ್ಲ ಅಂತ. ಯಾರಾದರೂ ಹೊಸ್ದಾಗಿ ನೋಡ್ತಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹೀಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಬನ್ನಿ ಏನೇನಾಗುತ್ತೆ ಅಂತ ನಾನು ಅಲ್ಲಿ ಹೋಗಿದ್ದಾದಮೇಲೆ ತೋರಿಸ್ತೀನಿ. कहीं जानू है आदि ನೋಡಿ ನೋಡಿದ್ರಲ್ಲ ಫ್ರೆಂಡ್ಸ್, ದೇವಸ್ಥಾನಕ್ಕೆಲ್ಲ ಪೂಜೆ ಎಲ್ಲ ಮಾಡಿಸ್ಕೊಂಡು ಮತ್ತು ನಮಸ್ಕಾರ ಎಲ್ಲ ಮಾಡಿ ಬಂದು ಹಾಗೇ ನಾವು ಡಿಮಾರ್ಟ್ಗೆ ಹೋಗಿದ್ವಿ. ಅಂದರೆ ಸಂತೆ ಎಲ್ಲ ಒಂದೇ ಕಡೆ ಮಾಡ್ಕೊಂಡು ಬಿಡ್ಬೋದು, ಬೇರೆ ಬೇರೆ ಅಂಗಡಿಗಳಲ್ಲಿ ಮಾಡೋಕ್ಕಿಂತಲೂ ಇಲ್ಲಿ ಎಲ್ಲನೂ ಒಂದೇ ಕಡೆ ಸಿಗೋದ್ರಿಂದ ಒಮ್ಮೆ ಇಲ್ಲೇ ಬಂದು ಮಾಡ್ಕೊಂಡು ಹೋಗೋಣ ಅಂತ ಬಂದಿದ್ವಿ. ನಾವು ಬರುವಷ್ಟರಲ್ಲಿ 12:30 ಬಿಸಿಲು ಜಾಸ್ತಿ ಆಗಿಬಿಟ್ಟಿತ್ತು. ಅದಕ್ಕೆ ಮಕ್ಕಳಿಗೆ ಅಂತ ಸ್ವಲ್ಪ ಐಸ್ ಕ್ರೀಮು, ನಾವು ಎಲ್ಲ ಐಸ್ ಕ್ರೀಮ್ ತಿಂದುಬಿಟ್ಟು ಒಳಗಡೆ ಹೋಗಬೇಕು ಅಂತ ಅಲ್ಲ ಅಂದರೆ ಡಿಮಾರ್ಟ್ ಆಚೆ ಕಡೆ ಹೊರಗಡೆನೇ ಐಸ್ ಕ್ರೀಮ್ದು ಮತ್ತು ಪಾಪ್ಕಾರ್ನು, ಚೀಸ್ ಪಾಪ್ಕಾರ್ನು ಎಲ್ಲ ಇಟ್ಟಿದ್ದಾರೆ. ನಾವು ಪಾಪ್ಕಾರ್ನ್ ಏನು ತೊಗೊಳ್ಳಿಲ್ಲ. ಕೋನ್ ಐಸನ್ನೇ ಇಷ್ಟಪಡ್ತಾರೆ ನನ್ನ ಮಕ್ಕಳು. ಕೋನ್ ಐಸ್ನ ತೊಗೊಂಡು ಅವ್ರಿಗೆ ತಿನ್ನಿಸ್ಕೊಂಡು ಆಮೇಲೆ ಒಳಗಡೆ ಹೋಗ್ಬಿಟ್ಟು ಎಲ್ಲ ಸಂತೆನೂ ಒಮ್ಮೆ ಮಾಡ್ಕೊಂಡು ಬಂದಿರೋಣ ಅಂತ ಟ್ರಾಲಿ ತೊಗೊಂಡು ಎಲ್ಲನೂ ತೊಗೊಂಡು ಹೋಗ್ತಾಯಿದ್ದೆ. ನನ್ನ ಮಕ್ಕಳು ಆ ಟ್ರಾಲಿನೇ ಹೇಳ್ಕೊತಿದ್ರು. ಅಂದರೆ ಅವ್ರಿಗೆ ಒಳಗಡೆ ಆಟ ಆಡೋಕೆ ಒಂಥರ ಖುಷಿ, ಅದನ್ನು ಎಳೆಯೋದು ಆಟ ಆಡೋದಂದರೆ. ಅದನ್ನು ಆಟ ಆಡಿಕೊಂಡು ಮತ್ತು ಅಲ್ಲಿ ತಂದಿರೋ ಕಾರನ್ನೇ ಅಲ್ಲಿ ಕೆಳಗಡೆ ಟೈಲ್ಸ್ ಮೇಲೆಲ್ಲ ಆಟ ಆಡಿಕೊಂಡು ಚೆನ್ನಾಗಿ ಎಂಜಾಯ್ ಮಾಡ್ತಿತ್ತು. ನಾವೆಲ್ಲ ರೌಂಡ್ ಹಾಕಿಬಿಟ್ಟು ಮನೆಗೆ ಬೇಕಾಗಿರೋ ಎಲ್ಲ ಕಿರಾಣಿ ಸಂತೆ, ಅಂದರೆ ಬೇಳೆಗಳು, ಸಕ್ಕರೆ, ಚಾಪುಡಿ, ಅದು ಇದು ಎಲ್ಲ ಕಿರಾಣಿ ಸಂತೆನೆಲ್ಲ ಮಾಡಿಕೊಂಡು ಮನೆಗೆ ಬರುವಷ್ಟರಲ್ಲಿ 1:30 ಆಗೋಗಿತ್ತು. ಅದರಲ್ಲಿ ಇವಾಗ ಬಿಸಿಲು ತುಂಬ ಜಾಸ್ತಿ ಇದೆ. ಬಿಸಿಲಿಗೆ ಬೇಜಾರಾಗ್ಬಿಡುತ್ತೆ ಆಚೆ ಕಡೆ ತಿರುಗಾಡೋಕ್ಕೆ. ನೋಡಿದ್ರಲ್ಲ ಫ್ರೆಂಡ್ಸ್, ಏನೇನು ಮಾಡಿದ್ವಿ ಶಿವರಾತ್ರಿ ದಿವಸ ಅಂತ. ಉಪವಾಸ ಅಂತೂ ಮಾಡಲಿಲ್ಲ,
ಇವಾಗ ಬೆಳಗ್ಗೆ ಪೂಜೆ ಮಾಡಿಕೊಂಡೆ ನಾನು. ನೈವೇದ್ಯ ಎಲ್ಲ ಮಾಡಿ ದೇವರಿಗೆಲ್ಲ ಏರಿಸ್ಬಿಟ್ಟು ಪೂಜೆ ಮಾಡಿಕೊಂಡೆ. ಇದು ಎಲೆ ಎಲ್ಲ ಏರಿಸ್ಬಿಟ್ಟು ಪೂಜೆ ಮಾಡಬೇಕಂತ ಹೇಳ್ತಾರೆ, ಅದಕ್ಕೆ ನೆನ್ನೆ ಎಲ್ಲ ಪೂಜೆ ಮಾಡಿದ್ದೆ. ನೋಡ್ಬೋದು ಫ್ರೆಂಡ್ಸ್, ನಿನ್ನೆ ಅಲ್ಲಿ ದೇವಸ್ಥಾನಕ್ಕೆ ಹೋದಾಗ ಈ ಲಿಂಗನ ತಗೊಂಡು ಬಂದೆ ನಾನು ಶಿವನ ದೇವಸ್ಥಾನದಿಂದ. ಅದಕ್ಕೂ ಕೂಡ ಪೂಜೆ ಮಾಡಿದ್ದೀನಿ. ತುಂಬ ಚೆನ್ನಾಗಿದೆ ಅದು. ಮತ್ತು ಮಕ್ಕಳು ಆಟ ಆಡೋಕ್ಕೆ ಅಂತ ಒಂದೆರಡು ಕಾರ್ ತಗೊಂಡ್ರು. ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ ನೋಡಿ. ನನ್ನ ಹತ್ರ ಬಸವಣ್ಣ ಇರೋದ್ರಿಂದ ಲಿಂಗ ಅಷ್ಟೇ ತಗೊಂಡು ಬಂದ್ವಿ ನಾನು. ಅಲ್ಲಿ ಬಸವಣ್ಣ ಮತ್ತು ಲಿಂಗ ಎರಡು ಮಿಕ್ಸ್ ಇರೋದು ಒಂದು ಇದು ಇತ್ತು, ಸ್ಟ್ಯಾಚ್ಯೂ ಥರ. ಅದು ತರಲಿಲ್ಲ. ಆಲ್ರೆಡಿ ಇದೆ ನಮ್ಮ ಹತ್ರ ತಾಮ್ರದ್ದು. ನೋಡ್ಬೋದು ಇಲ್ಲಿ ಈ ರೀತಿ ತಾಮ್ರದ್ದಿದೆ. ಈ ಲಿಂಗನ ತಗೊಂಡು ಬಂದೆ ನಾನು. ಪೂಜೆ ಎಲ್ಲ ಮಾಡ್ಕೊಂಡಿದ್ದೀನಿ, ನೈವೇದ್ಯ ಕೂಡ ಇರಿಸಿದ್ದೀನಿ. ಒಬ್ಬಟ್ಟು ಮಾಡಲಿಲ್ಲ, ಸ್ವಲ್ಪ ಶಾವಿಗೆನ ಮಾಡಿಬಿಟ್ಟು ನೈವೇದ್ಯ ಕೊಟ್ಟಿದ್ದೀನಿ. ನೋಡಿದ್ರಲ್ಲ ಫ್ರೆಂಡ್ಸ್, ಮಹಾಶಿವರಾತ್ರಿನ ಹೆಂಗೆಲ್ಲ ಮಾಡಿದ್ವಿ ಅಂತ. ಉಪವಾಸ ಇರಲಿಲ್ಲ, ಅಂದರೆ ಮಕ್ಕಳೆಲ್ಲ ಇರೋದ್ರಿಂದ ಉಪವಾಸ ಮಾಡೋಕ್ಕಾಗಲಿಲ್ಲ. ನೆಕ್ಸ್ಟ್ ಇಯರಿಂದ ಮಾಡ್ತೀನಿ. ಈ ವರ್ಷ ಅಂತೂ ಮಾಡಲಿಲ್ಲ. ಅಂದರೆ ನಾನು ಸ್ಕೂಲ್ ಟೈಮ್ ಇದ್ದಾಗ ಮಾಡ್ತಿದ್ದೆ, ಇವಾಗಂತೂ ಮಾಡೇ ಇಲ್ಲ. ಸೆಲೆಬ್ರೇಟ್ ಎಲ್ಲ ಮಾಡಿದ್ವಿ. ನೆನ್ನೆ ಎಲ್ಲ ದೇವಸ್ಥಾನಕ್ಕೆ ಹೋಗಿ ಬಂದ್ವಿ. ಮತ್ತು ಶಿವನ ದೇವಸ್ಥಾನಕ್ಕೆ ಹೋಗಿ ಎಲ್ಲ ನಮಸ್ಕಾರ ಎಲ್ಲ ಮಾಡಿ ಬಂದ್ವಿ. ಮತ್ತು ಮನೇಲಿ ಬಂದು ನೆನ್ನೆ ಇವತ್ತು ಅಮಾವಾಸ್ಯೆ ಇರೋದ್ರಿಂದ ನೆನ್ನೆ ಏನೂ ಸ್ವೀಟ್ ಮಾಡಿರಲಿಲ್ಲ. ನೆನ್ನೆ ದೇವರಿಗೆಲ್ಲ ಪೂಜೆ ಎಲ್ಲ ಮಾಡಿದ್ದೆ. ಇವತ್ತು ಬೆಳಗ್ಗೆ ಅಂದರೆ ಉಪವಾಸ ಇರೋರು ನೆನ್ನೆ ಫುಲ್ಲು ಡೇ ಉಪವಾಸ ಇದ್ಬಿಟ್ಟು ಇವತ್ತು ಬೆಳಗ್ಗೆ ಸ್ವೀಟ್ ಏನಾದರೂ ಮಾಡಿ ಒಬ್ಬಟ್ಟೆಲ್ಲ ಮಾಡಿ ಉಪವಾಸ ಬಿಡಿಸ್ಕೋಬೇಕು ಅಂತ ಹೇಳ್ತಾರೆ. ಅಂದರೆ ನಮ್ಮ ಕಡೆ ಎಲ್ಲ ಆ ಥರ ಮಾಡ್ತಾರೆ. ನಾವು ಉಪವಾಸ ಇರಲಿಲ್ಲ, ಅದಕ್ಕೆ ಒಬ್ಬಟ್ಟಂತೂ ಮಾಡಲಿಲ್ಲ. ಸ್ವೀಟ್ ಸ್ವಲ್ಪ ಶಾವಿಗೆನ ಮಾಡಿಬಿಟ್ಟು ದೇವರಿಗೆಲ್ಲ ನೈವೇದ್ಯ ಇಟ್ಕೊಂಡೆ. ಪೂಜೆ ಎಲ್ಲ ಮಾಡಿಕೊಂಡೆ ಇವತ್ತು. ನೆನ್ನೆ ಎಲ್ಲ ಪೂಜೆ ಎಲ್ಲ ನೀಟಾಗಿ ಮಾಡಿದ್ದೆ. ನನ್ನ ಮಗ ಸ್ಕೂಲಿಗೆ ಹೋಗಿದ್ದಾನೆ ಇವತ್ತು. ನೆನ್ನೆ ಅವ್ರಿಗೆ ರಜಾ ಕೊಟ್ಟಿದ್ದರು, ಇವತ್ತು ಸ್ಕೂಲ್ ಇರೋದ್ರಿಂದ ಸ್ಕೂಲ್ಗೆ ಹೋಗಿದ್ದಾನೆ. ಮತ್ತು ಎಲ್ಲರೂ ಮಹಾಶಿವರಾತ್ರಿನ ಹೇಗೆಲ್ಲ ಸೆಲೆಬ್ರೇಟ್ ಮಾಡಿದ್ರಿ? ನೆನ್ನೆ ಇಲ್ಲೆಲ್ಲ ಜಾಗರಣೆ ಇತ್ತು. ಮಹಾಶಿವರಾತ್ರಿ ಇರೋದ್ರಿಂದ ಇಲ್ಲಿ ಟೆಂಪಲ್ಗಳಿದಾವಲ್ಲ, ಅಲ್ಲೆಲ್ಲ ಜಾಗರಣೆ ಇತ್ತು, ಫಂಕ್ಷನ್ ಎಲ್ಲ ಮಾಡಿದ್ರು ಅಂತ ಅನಿಸುತ್ತೆ. ನಾವು ಹೋದಲ್ಲಿ ಕೂಡ ಫಂಕ್ಷನ್ ಅರೇಂಜ್ಮೆಂಟ್ ಎಲ್ಲ ಮಾಡಿದರು. ಅಂದರೆ ಚೇರ್ಸ್ ಎಲ್ಲ ಹಾಕ್ಕೊಂಡು ಸ್ಟೇಜ್ ಎಲ್ಲ ಹಾಕಿದ್ರು. ಮತ್ತು ಎಲ್ಲ ದೇವಸ್ಥಾನಗಳಲ್ಲೂ ನೆನ್ನೆ ಪೂಜೆ ಇಟ್ಕೊಂಡಿದ್ರು. ತುಂಬ ಚೆನ್ನಾಗಿತ್ತು ನೋಡೋದಕ್ಕೆ. ನಾವು ಹೋಗಿರೋ ದೇವಸ್ಥಾನದಲ್ಲಿ ಕೂಡ ಪೂಜೆ ಎಲ್ಲ ತುಂಬ ಚೆನ್ನಾಗಿ ಮಾಡಿದರು. ಮತ್ತು ಮಹಾಶಿವರಾತ್ರಿ ದಿವಸ ಹೆಣ್ಮಕ್ಳು ಏನಾದರೂ ಬೆಳ್ಳಿ ವಸ್ತುನ ತಗೋಬೇಕು ಅಂತ ಹೇಳ್ತಾರೆ. ಅದಕ್ಕೆ ನನ್ನ ಕಾಲುಂಗುರ ಚೆನ್ನಾಗೇ ಇತ್ತು, ಅಂದರೆ ಹಳೇದೇನಾಗಿರಲಿಲ್ಲ. ಅದಕ್ಕೆ ಬೆಳ್ಳಿ ತಗೋಬೇಕು ಅಂದಾಗ ನಾನು ಇರೋ ಕಾಲುಂಗುರನೇ ಎಕ್ಸ್ಚೇಂಜ್ ಮಾಡಿಬಿಟ್ಟು ಹೊಸ ಕಾಲುಂಗುರನ ತಗೊಂಡು ಬಂದೆ. ಯಾರಿಗೆಲ್ಲ ನಮ್ಮ ವಿಡಿಯೋ ಇಷ್ಟ ಆಗ್ತಿದೆ, ನಮ್ಮ ವಿಡಿಯೋನ ಸ್ಕಿಪ್ ಮಾಡ್ತೆ ನೋಡಿ. ಮತ್ತು ಯಾರಾದರೂ ಹೊಸದಾಗಿ ನೋಡ್ತಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನಮ್ಮ ವೀಡಿಯೋಸ್ಗಳು ನಿಮ್ಗೆ ಇಷ್ಟ ಆಗ್ತಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ನಾನು ಮತ್ತೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ.